Hi guys, welcome back to my YouTube channel, Anu Reddy YouTube channel. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಸಂಡೇ. ಸೊ ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡ್ತೀನಿ. ಮಾರ್ನಿಂಗ್ ಅಂದರೆ 8:16 ಆಗಿದೆ ಟೈಮು. ಸೊ ಇವಾಗಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ನನ್ನ ಡೇ ಯಾವ ಥರ ಇರುತ್ತೆ. ಸಂಡೇ ಅಂದರೆ ನಾನು ಸಂಡೇ ಏನೇನು ವರ್ಕ್ ಅಂದರೆ ಕೆಲಸ ಎಲ್ಲ ಮಾಡ್ತೀನಿ ಮನೆಯಲ್ಲಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಹಾಗೆ ಈಗ ಟಿಫನ್ ಕೂಡ ಇನ್ನೂ ಏನು ಪ್ರಿಪೇರ್ ಮಾಡಿಲ್ಲ, ಟಿಫನ್ನು ಪ್ರಿಪೇರ್ ಮಾಡಬೇಕು. ಹಾಗೆ ನಾನು ಇವತ್ತು ನಿಮಗೆ ಒಂದು ರೆಸಿಪಿ ತೋರಿಸ್ತೀನಿ, ಬನ್ನಿ ಅದು ಯಾವ ಥರ ಮಾಡೋದಂತ ನಿಮಗೂ ತೋರಿಸ್ತೀನಿ. ಸೊ ಗಾಯ್ಸ್, ಹೊಲ ಹತ್ರ ಬಂದಿದ್ದೀವಿ. ನಾನು ಅಮ್ಮ ಬಂದ್ವಿ ಹೊಲ ಹತ್ರ ನೋಡ್ಕೊಂಡು ಹೋಗೋಣ ಅಂತ. ಸೊ ಇದು ಬಂದ್ಬಿಟ್ಟು ನಾವು ದೂರ 1 ಕಿಲೋಮೀಟ್ರ್ ಆಗುತ್ತೆ ಮನೆ ಹತ್ರದಿಂದ. ಸೊ ಅಲ್ಲಿ ಹಾಕಿರೋದು ಇದು ನಮ್ಮದೇ. ಇದರಲ್ಲಿ ಆಲೂಗಡ್ಡೆನೇ ಹಾಕಿರೋದು. ಸೊ 1 ಮಂತ್ ಹೋಗ್ಬೇಕಂತೆ ಇದನ್ನು ಕೀಳೋದಕ್ಕೆ. ಸೊ ಹಾಗೆ ಇಲ್ಲಿ ಪಕ್ಕದಲ್ಲಿ ದವನ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನೋಡಿ. ಇದು ಫಾಗ್ಗೆಲ್ಲ ಯೂಸ್ ಮಾಡ್ತಾರಲ್ವ, ಸೊ ಅದು. ಹಾಗೆ ಇಲ್ಲಿ ದೊಡ್ಡಪ್ಪ ಚೇಪೆಕಾಯಿ ಗಿಡಗಳೆಲ್ಲ ನೆಟ್ಟಿದ್ದಾರೆ. ಇದು ಒಂದು ಕಾಯಿ ಇದೆ ಅಷ್ಟೇ ಇನ್ನು. ಸೊ ಅಲ್ಲಮ್ಮ ಹೋಗ್ತಿದ್ದಾರೆ. ಸೊ ಬಿಸಿಲು ಜಾಸ್ತಿ ಗಾಯ್ಸ್. ಸೊ ಟೈಮ್ 10:30 ಆಗಿರಬೇಕು, ಆವಾಗಲೇ ಬಿಸಿಲು ಜಾಸ್ತಿ ಇದೆ. ಗೈಸ್ ನೋಡಿ, ಇಲ್ಲಿ ಇಲ್ಸುಲ ಹಾಕಿದ್ದಾರೆ. ಇಲ್ಲಿಂದ ಅಲ್ಲಿ ಉತ್ತ ಇದೆ ಅಲ್ವಾ ನೋಡಿ, ಅಲ್ಲಿಗೆ ಸ್ಟ್ರೈಟಾಗಿ ಹಾಕಿರೋದಂತೆ. ಇವಾಗ ನನಗೆ ಅಮ್ಮ ಎಲ್ಲರೂ ನಾನು ಇವಾಗ ಬಂದು ನೋಡಿದ್ದಿದ್ದನ್ನು ನೋಡಿ, ಅದೆಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ. ಇದು ಸ್ಟ್ರೈಟಾಗಿ ಅದು ಇರೋದಂತೆ. ಹಿಂಗೆ ಬಂದಿದ್ದೀವಿ ಬೆಟ್ಟ ಹತ್ರ ಕೂಡ. ಬೆಟ್ಟ ಅಂದರೆ ಬಂಡೆ, ಇಲ್ಲೇನು ಬೆಟ್ಟ ಥರ ಏನೂ ಇಲ್ಲ. ಹಾಗೆ ಅಲ್ಲೊಂದು ಟೆಂಪಲ್ ಕೂಡ ಇದೆ. ಫ್ರೈಡೇ ಯಾರೋ ಬಂದು ಪೂಜೆ ಕೂಡ ಮಾಡ್ತಾರಂತೆ. ಅಲ್ಲಮ್ಮ ನಿಂತ್ಕೊಂಡು ನೋಡ್ತಾವ್ರೆ. ನನಗಂತೂ ಇದು ಶಾಕ್ ಆಗೋಯ್ತು ನೋಡಿ. ಗೈಸ್ ನೋಡಿ, ಇಲ್ಲೆಲ್ಲ ಮೀನೆಲ್ಲ ಸತ್ತೋಗಿದೆ ಬಾವಿನಲ್ಲಿ. ದನನ ಜೋನ ಅಂತೆ ನೋಡಿ. ಅಲ್ಲಿ ನಾವೇ ಬಿಟ್ಟಿರೋದು ನೀರು, ನಮ್ಮ ಮೋಟ್ರ್ನಿಂದ ಈ ಬಾವಿಗೆ ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಎಲ್ಲ ಮೀನು ಪಾಪ ಸತ್ತೋಗಿದ್ದಾವೆ ಯಾಕೋ. ಇದು ಮಿನಿ ಜೋಗ ಜಲಪಾತ ಆಗೋಗಿದೆ ನೋಡಿ. ಹಿಂಗೆ ಬಂದು ಬಾವಿ ಒಳಗಡೆ ಹೋಗೋದು. ಸೊ ಗೈಸ್, ಹೊಲ ಹತ್ರದಿಂದ ಬಂದು ಬಟ್ಟೆ ಎಲ್ಲ ಒಗ್ದ್ವಿ, ಎಲ್ಲ ಒಣಗಾಕಿ ಮತ್ತು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ತಲೆ ಕೂಡ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ತಲೆ ನೋವ್ತಿತ್ತು ಅಂತ ಆಯಿಲ್ ಕೂಡ ಅಪ್ಲೈ ಮಾಡ್ಕೊಂಡೆ. ಸೊ ನಾನಾದರೆ ವ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ. ಸೊ ಅದಕ್ಕೆ ಇವಾಗ ಬಂದು 3:30 ಆಗಿದೆ. ಸೊ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಮಾಡಿರೋ ವ್ಲಾಗ್ನ. ಸೊ ಹಾಗೆ ಲಂಚಿಗೆ ಬಂದುಬಿಟ್ಟು ನಾನು ಚಿಕನ್ ಸಾಂಬಾರು ಮತ್ತು ದೋಸೆ ಮಾಡಿದ್ವಿ. ನಾನು ಮಾರ್ನಿಂಗ್ ಹೇಳ್ದಂಗೆ ರೆಸಿಪಿ ಮತ್ತು ನೈಟ್ ಮಾಡ್ತೀನಿ. ಸೊ ಅವಾಗ ತೋರಿಸ್ತೀನಿ ರೆಸಿಪಿ ಯಾವ ರೆಸಿಪಿ ಮಾಡ್ತೀನಿ ಅಂತ. ಹಾಯ್ ಗೈಸ್, ಸೊ ನಾನೀಗ ಕಾಫಿ ಮಾಡ್ತಾಯಿದ್ದೀನಿ. ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಕಾಫಿ ಮಾಡ್ತಾಯಿದ್ದೀನಿ ಅಂತ. ಸೊ ನಾನು ಇವತ್ತು ಮಾಡ್ತಾ ಇರೋದು ಕಲ್ಲಡ್ಕ ಕಾಫಿ ಅಂತ. ಸೊ ಅದು ಕಲ್ಲಡ್ಕ ಟೀ ಕೂಡ ಇದೆ. ಅದು ಬಂದ್ಬಿಟ್ಟು ಉಡುಪಿ ಸೈಡು ಮಾಡ್ತಾರೆ. ಸೊ ಅದನ್ನು ನಾನು ಇವತ್ತು ಮನೆಯಲ್ಲಿ ಮಾಡ್ತಾಯಿದ್ದೀನಿ. ನಾನು
ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಸೊ ಹಾಗೆ ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಸೊ ಇದು ಬಂದ್ಬಿಟ್ಟು ಹಾಟ್ ವಾಟರು. ಸೊ ಮೊದಲು ನಾವು ಇದನ್ನು ಬಿಸಿ ಮಾಡ್ಕೋಬೇಕು ನೀರನ್ನ. ಸೊ ಹಾಗೆ ಇಲ್ಲಿ ಹಾಲು ಹಾಕಿದ್ದೀನಿ ಬಿಸಿ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಇದಕ್ಕೆ ಶುಗರು ವಾಟರ್ ಏನು ಆ್ಯಡ್ ಮಾಡಿಲ್ಲ. ಸೊ ಈ ವಾಟರ್ನ ಫಸ್ಟ್ ಬಾಯ್ಲ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಗೈಸ್. ಇದು ಬಾಯ್ಲ್ ಆಗೋವಷ್ಟಿಗೆ ಹಾಲು ಕೂಡ ಬಿಸಿ ಆಗುತ್ತೆ ನೋಡಿ, ಈ ಥರ ಬಾಯ್ಲ್ ಆಗಬೇಕು. ಸೊ ಇದು ಬಾಯ್ಲ್ ಆಗಿದೆ, ಈಗ ಆಫ್ ಮಾಡಿಬಿಟ್ಟು. ಸೊ ಗೈಸ್ ಈಗ ನಾನು ಹಾಟ್ ವಾಟರ್ ಇರುತ್ತಲ್ವ, ಸೊ ಆ ವಾಟರ್ನ ಇದ್ರೊಳಗಡೆ ಹಾಕ್ಕೋಬೇಕು ನೋಡಿ. ಇಲ್ಲಿ ಬ್ರೂ ಕಾಫಿ. ಸೊ ಇದನ್ನು ಇದ್ರೊಳಗಡೆ ಹಾಕ್ಕೊಂಡು ಮತ್ತೆ ವಾಟರ್ ಹಾಕ್ಕೋಬೇಕು. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕಾಫಿ ಪುಡಿ ತಗೋಬೋದು. ಮತ್ತು ಇದ್ರಿಗೆ ಈ ಹಾಟ್ ವಾಟರ್ನ ಹಾಕ್ಕೋಬೇಕು. ಸಾಕು ನನಗೆ. ಸೊ ಈಗ ಇದ್ರಿಗೆ ನಾನು ಈ ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದೊಂದು 2 ಮಿನಿಟ್ಸು ಹಾಗೆ ಇರಲಿ. ಹಾಗೆ ನೋಡಿ, ಇಲ್ಲ ಹಾಲು ಕೂಡ ಬಿಸಿ ಆಗಿದೆ. ಸೊ ಈಗ ಇದ್ರೂ ಕೂಡ ಈಗ ನಾನು ಒಂದು ಗ್ಲಾಸ್ಗೆ 3 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರಿಗೆ ನಾವು ಬಿಸಿ ಮಾಡಿರ್ತೀವಲ್ವ ಆ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೀವಲ್ವ, ಸೊ ಹಾಲನ್ನ ಆ್ಯಡ್ ಮಾಡ್ಕೋಬೇಕು. ಸಾಕು ನನಗೊಬ್ಬಳಿಗೆ. ಸೊ ವಿಡಿಯೋ ಮಾಡೋರು ಯಾರೂ ಇಲ್ಲ ಗೈಸ್, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ಒಬ್ಬಳೇ. ಸೊ ಒಬ್ಬಳೇ ವಿಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಈ ಥರ ಅಡುಗೆ ಕೆಲಸ. ನೋಡಿ ಈ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಶುಗರೆಲ್ಲ ಕರಗಬೇಕು ನೋಡಿ, ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ. ಒಂದನ್ನೊಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಶುಗರೆಲ್ಲ ಕರಗೋವರೆಗೂ. ಗ್ಲಾಸ್ನ ತಗೊಂಡಿದ್ದೀವಿ ಈಗ. ಸೊ ಇದ್ರ ನಾವು ಫಸ್ಟು ಹಾಲನ್ನ ಹಾಕ್ಕೋಬೇಕು. ಇದೆಲ್ಲ ಒಳಗಡೆ ಇದೆ ನೋಡಿ, ಇದೆಲ್ಲ ಇದ್ರಿಗೆ ಹಾಕ್ಕೊಬಿಡ್ಬೇಕು. ಹಾಲೆಲ್ಲ ಇದ್ರಿಗೆ ಹಾಕ್ಕೊಂಡಿದ್ದೀನಿ. ಈಗ ಬಂದ್ಬಿಟ್ಟು ನಾವು ಆವಾಗಲೇ ಕಾಫಿ ಪುಡಿಗೆ ನೋಡಿ ವಾಟರ್ ಹಾಕಿದ್ವಲ್ಲ ಅದು ಹಾಕ್ಕೋಬೇಕು. ಅದು ಯಾವ ಥರ ಹಾಕ್ಕೋಬೇಕಂತ ತೋರಿಸ್ತೀನಿ. ನೋಡಿ ಈ ಥರ ಇಟ್ಕೋಬೇಕಾಗುತ್ತೆ. ಸೊ ನೋಡಿ ನಾವು ಈ ಥರ ಹಾಕ್ಕೋಬೇಕು, ನಿಧಾನವಾಗಿ ಹಾಕ್ಕೋಬೇಕಾಗುತ್ತೆ. ನೋಡಿ ಗೈಸ್ ಹಾಕ್ಕೊಂಡಿದ್ದೀನಿ ನೋಡಿ, ಮೇಲೆ ಈ ಥರ ಇದೆ. ಸೊ ವೆಯ್ಟ್ ನಿಮ್ಗೆ ಹಂಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಕೆಳಗಡೆ ಅಂತ. ಹಾಗೆ ಗಮನಿಸಿ ಅದು ಯಾವ ಥರ ಫ್ಲಕ್ಚುಯೇಷನ್ ಆಗ್ತಿದೆ ಅಂತ. ಇದು ಗ್ಲಾಸ್ ಸ್ವಲ್ಪ ದೊಡ್ಡದಿರೋದ್ರಿಂದ ಅಷ್ಟೊಂದೇನು ಗೊತ್ತಾಗ್ತಾ ಇಲ್ಲ. ಸೊ ಗೈಸ್ ನೋಡಿ ಯಾವ ಥರ ಅದು ಫ್ಲಕ್ಚುಯೇಷನ್ ಆಗ್ತಿದೆ ಅಂತ ನೋಡಿ. ಈ ಥರ ಅಂದರೆ ಇದರಲ್ಲಿ ಅಷ್ಟೊಂದು ಆಗ್ತಾ ಇಲ್ಲ, ಬಟ್ ನೀವೇನಾದರೂ ಇದು ಸ್ವಲ್ಪ ಚಿಕ್ಕದು ತಗೋಬೇಕಾಗುತ್ತೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಸೊ ಬಟ್ ನೋಡಿ ನೋಡಿ ಇವಾಗ ಆಗ್ತಿದೆ, ಬಟ್ ಅಷ್ಟೊಂದು ಆಗ್ತಿಲ್ಲ. ಬಟ್ ಆಗ್ತಿದೆ. ಒಂದ್ಸಲಿ ನೀವು ಟ್ರೈ ಮಾಡಿ ಇದನ್ನು ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಗೈಸ್ ಇವಾಗ ಇದನ್ನು ಯಾವ ಥರ ಮಿಕ್ಸ್ ಮಾಡಬೇಕಂತ ತೋರಿಸ್ತೀನಿ ನೋಡಿ. ನಾವು ಈ ಥರ ಮಿಕ್ಸ್ ಮಾಡೋವಾಗ ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು, ಸ್ಲೋ ಆಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಚೆನ್ನಾಗಿದೆ ಗೈಸ್. ಬಟ್ ಏನಪ್ಪ ಅಂದರೆ ನಾವು ನಾರ್ಮಲ್ ಕಾಫಿ ಮಾಡ್ತೀವಲ್ಲ ಆ ಥರ ಇಲ್ಲ, ಡಿಫ್ರೆಂಟಾಗಿದೆ. ಅಂದರೆ ಡಿಕಾಷನ್ನ ನಾವು ಸಪ್ರೇಟಾಗಿ ಮಾಡ್ಕೊಂಡ್ವಲ್ವ, ಸೊ ಅದಕ್ಕೆ ಡಿಫ್ರೆಂಟಾಗಿದೆ. ತೊಲಾ ಹತ್ರ ಬಂದಿದ್ದೀನಿ, ಮೆಣಸಿನ್ಕಾಯಿ ಬೇಕಿತ್ತು ತಗೊಳ್ಳೋಗೋದಕ್ಕೆ. ಸೊ ನಾನು ಹೇಳ್ದೆ ಎಲ್ಲ ರೆಸಿಪಿ, ಸೊ ಅದ್ರಿಗೆ ಮೆಣಸಿನ್ಕಾಯಿ ಬೇಕು, ಅದಕ್ಕೆ ಬಂದಿದ್ದೀನಿ. ಮೆಣಸಿನ್ಕಾಯಿ ಕಿತ್ಕೋಬೇಕೀಗ. ನೋಡಿ ಇಲ್ಲಿದೆ. ನಾನು ಮರ್ತೇ ಹೋಗಿದ್ದೀನಿ ಗೈಸ್ ಮನೇಲಿ ಮೆಣಸಿನ್ಕಾಯಿ ಇಲ್ಲ ಅಂತ. ಸೊ ನೋಡ್ಕೊಲಿಲ್ಲ ನಾನು, ಖಾಲಿಯಾಗಿರೋದು. ಸೊ ಇದಾವೆ ಬಿಡು ಅಂತ ಇದ್ದೋಗಿದ್ದೀನಿ. ಈಗ ಟೈಮ್ ಬಂದು 6 o'clock ಆಗೋಗಿದೆ. ಸೊ ನಾನು ಹೋಗಿ ಎಲ್ಲ ಪ್ರಿಪೇರ್ ಮಾಡಬೇಕು. ಮಾರ್ನಿಂಗ್ ಹೇಳ್ದೆ ಅಲ್ವಾ ಒಂದು ರೆಸಿಪಿ ಮಾಡ್ತೀನಿ, ಅದು ತೋರಿಸ್ತೀನಿ ಅಂತ. ಸೊ ನೋಡಿ ಇದೆ, ಇದು ಬಂದ್ಬಿಟ್ಟು ಸೀಮೆ ಬದನೆಕಾಯಿ. ನಮ್ಮ ಕಡೆ ಬಂದ್ಬಿಟ್ಟು ಸಪ್ಪೆ ಬದನೆಕಾಯಿ ಅಂತಾರೆ. ಸೊ ನಿಮ್ಮ ಕಡೆ ಏನಂತಾರೋ ಕಾಮೆಂಟ್ ಮಾಡಿ. ಸೊ ಅದ್ರಿಗೆ ನೋಡಿ ಅದನ್ನು ಈ ಥರ ಕಟ್ ಮಾಡಿ ಇಕ್ಕಿದ್ದೀನಿ. ಸೊ ಕಟ್ ಮಾಡಿ ಎಲ್ಲ ತೊಳೆದಿಕ್ಕಿದ್ದೀನಿ ಈ ಥರ ಪೀಸಸ್ ಆಗಿ. ಗೈಸ್ ಮೊದಲು ನಾವು ಗ್ಯಾಸ್ ಹಚ್ಕೊಂಡು ಇದ್ರಿಗೆ ಬಿಳಿ ಎಳ್ಳು ಬರುತ್ತಲ್ಲ, ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೈ ಆಗಿದೆ. ಸೊ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸೈಡ್ಗೆ ಎತ್ತಿಕ್ಕೋಬೇಕು. ಅದೇ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸೊ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಸೊ ಸಾಸಿವೆ ಅದು ಸಿಡಿಲಿ ಚೆನ್ನಾಗಿ. ನೋಡಿ ಕರಿಬೇವು, ಕಟ್ ಮಾಡ್ಕೊಂಡಿರುವಂಥ ಸೀಮೆ ಬದನೆಕಾಯಿ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಇದ್ರಿಗೆ ನಾವು ಬೆಳ್ಳುಳ್ಳಿ ಈರುಳ್ಳಿ ಏನು ಬಳಸೋದಿಲ್ಲ. ಸೊ ಅದೇನು ಆಗದಿರೇ ಸಿಂಪಲ್ಲಾಗಿ ಮಾಡ್ತಾಯಿರೋದು. ಮಸಾಲೆ ಕೂಡ ನಾವೇನು ಹಾಕಲ್ಲ, ಅಂದರೆ ಧನಿಯಾ ಪುಡಿ ಮೆಣಸಿನ ಪುಡಿ ಆ ಥರ ಏನೂ ಹಾಕಲ್ಲ. ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆಲ್ಲ. ಸೊ ಇದ್ರಿಗೆ ನಾವೀಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದ್ರಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ಗೈಸ್. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಬೇಕಾದರೆ ಹಾಕ್ಕೋಬೋದು. ಸೊ ಜಾಸ್ತಿ ಆಗಿದ್ರೆ ತಿನ್ನೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಸೊ ಗೈಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸೊ ಇದು ಚೆನ್ನಾಗಿ ಕುಕ್ ಆಗಬೇಕು ಅನ್ನೋ ತನಕ ಸ್ವಲ್ಪ ಕ್ಲೋಸ್ ಮಾಡಿಡೋಣ. ಸೊ ಈಗ ಬಂದ್ಬಿಟ್ಟು ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಗೈಸ್ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು 1 ಕಪ್ ಕೊಬ್ಬರಿ ತಗೊಂಡಿದ್ದೀನಿ. ಸೊ ಇದು ನಾನು ಮಾರ್ನಿಂಗು ಮಾಡೋಣ ಅಂತ ರೆಡಿ ಮಾಡಿಕ್ಕಿದ್ದು, ಬಟ್ ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ ಅಲ್ಲ, ಚಿಕನ್ ತಂದಿದ್ರು. ಸೊ ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ಅದಕ್ಕೆ ಫ್ರಿಜ್ಜಲ್ಲಿ ಇಕ್ಕಿದ್ದೆ, ಅದಕ್ಕಿದ್ದು ಈ ಥರ ಆಗಿದೆ ಅಷ್ಟೇ. ಸೊ ಅದ್ರಿಗೆ ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬಿಳಿ ಎಳ್ಳು ಗೈಸ್. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇದು ಕೂಡ ಕುಕ್ ಆಗ್ತಿದೆ. ಇದು ಬಂದ್ಬಿಟ್ಟು ಅರ್ಧ ಭಾಗದಷ್ಟು ಇದರಲ್ಲೇ ಬೆಂದಿರಬೇಕು. ಸೊ ಆಗ ನಾವು ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬೆಂದಿದೆಯೇನೋ ನೋಡೋಣ.
ಪರವಾಗಿಲ್ಲ ಗೈಸ್. ಸೊ ಬೆಂದಿದೆ. ಈಗ ನಾವು ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಸೊ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಸ್ವಲ್ಪ ವಾಟರ್ನ ಹಾಕ್ಕೊಳ್ಳೋಣ. ಸೊ ಗೈಸ್, ನೀವು ವಾಟರ್ ಜಾಸ್ತಿ ಹಾಕ್ಕೋಬಾರ್ದು. ಸೊ ಅದು ಕುಕ್ ಆಗೋದಕ್ಕೆ ಎಷ್ಟು ವಾಟರ್ ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಗೈಸ್, ಇದಕ್ಕೆ ನಾವು ಈಗ ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ. ಸೊ ಬಂದ್ಬಿಟ್ಟು ಈ ಸೀಮೆಕಾಯಿ ಬಂದ್ಬಿಟ್ಟು ನಾವೇ ಬೆಳೆದಿರೋದು. ಸೊ ಅಂದರೆ ನಾವು ಒಂದು ಗಿಡ ಹಾಕಿದ್ವಿ, ಆ ಗಿಡದಲ್ಲಿ ಬಂದಿರೋದು ಅಷ್ಟೇ. ನಾವು ಇದ್ರಿಗೆ ಯಾವುದೇ ಮದ್ದು ಏನೂ ಹೊಡೆದಿಲ್ಲ. ಸೊ ನ್ಯಾಚುರಲಾಗೇ ಬಂದಿರೋದು ಅದು. ನಾವು ಇದಕ್ಕೆ ಯಾವುದೇ ಕೆಮಿಕಲ್ಸ್ ಏನೂ ಯೂಸ್ ಮಾಡಿಲ್ಲ. ಸೊ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ನಮಗೆ ಹೆಲ್ತ್ ಒಳ್ಳೆಯದಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಇದ್ರಿಗೆ ಏನೂ ಯೂಸ್ ಮಾಡಿಲ್ಲ. ಅದಂತೂ ತುಂಬಾ ಕಾಯಿ ಬಿಟ್ಟಿದೆ ಗೈಸ್. ಸೊ ಇನ್ನೂ ಒಂದು ರೆಸಿಪಿ ಮಾಡ್ತೀನಿ ಇದೇ ಸೀಮೆ ಬದನೆಕಾಯಲ್ಲಿ. ಸೊ ಅದನ್ನು ನಿಮಗೂ ತೋರಿಸ್ತೀನಿ ಗೈಸ್. ಒಂದು 90% ಕುಕ್ ಆದಮೇಲೆ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಅಂದರೆ ನಾವು ಇದ್ರಿಗೆ ಯಾವುದೇ ಥರ ಮಸಾಲೆ ಹಾಕಿರಲ್ಲ ಅಲ್ವಾ. ಸೊ ಅದಕ್ಕೆ ತಿಕ್ನೆಸ್ ಬರಬೇಕಲ್ವ ಕರ್ರಿ, ಅದಕ್ಕೆ. ಸೊ ನೋಡಿ, ಈ ಥರ ಬರಬೇಕು ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇನ್ನೂ 10% ಕುಕ್ ಆಗಬೇಕಿದು ಗೈಸ್. ನಾವು ಬೇಯಿಸ್ಕೊಳ್ತಾ ಇರ್ತೀವಲ್ಲ, ಸೊ ಆವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಹಾಗೆ ಬಿಟ್ಬಿಡ್ಬಾರ್ದು. ಸೊ ನೋಡಿ, ಈಗ ಇದು ರೆಡಿ ಆಗಿದೆ. ಸೊ ನಾನು ಆಲ್ಮೋಸ್ಟ್ ನಿಮ್ಮಲ್ಲೇ ಅಂದರೆ ಗ್ಯಾಸ್ ಕಮ್ಮಿಯಲ್ಲಿ ಇಟ್ಕೊಂಡೆ ನಾನು ಬೇಯಿಸ್ಕೊಂಡಿದ್ದೀನಿ 10 ಮಿನಿಟ್ಸು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೀವು ಅಷ್ಟೇ ಬೇಯಿಸ್ಕೊಳ್ಳೋವಾಗ ಅಂದರೆ ಗ್ಯಾಸ್ ಕಮ್ಮಿಯಲ್ಲೇ ಬೇಯಿಸ್ಕೊಳ್ಳಿ, ಸರೋಗುತ್ತೆ. ಸೊ ಆವಾಗವಾಗ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡ್ಬಾರ್ದು. ಸೊ ಹಾಗೆ ಬೇಯಿಸ್ಕೊಳ್ತಾ ಇರಬೇಕು. ಎಷ್ಟು ಎಮ್ಮಿ ಆಗಿದೆ ನೋಡಿ. ಸೊ ಗಾಯ್ಸ್, ನೋಡಿ ಎಷ್ಟು ಎಮ್ಮಿ ಆಗಿದೆ ಅಂತ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ನಾನು 2 ರೆಸಿಪೀಸ್ನ ತೋರಿಸಿದ್ದೀನಿ. ಒಂದ್ಸಲಿ ನೀವು ಟ್ರೈ ಮಾಡಿ. ಅಂದರೆ ನಾರ್ಮಲಾಗಿ ನಾವು ಮಾಡೋದಕ್ಕಿಂತ ಬೇರೆ ಥರ ಮಾಡಿದ್ರೆ ನಮಗೂ ಅಂದರೆ ಯಾರಾದರೂ ಬಂದರೆ ಗೆಸ್ಟ್ಗಳು ಅವ್ರಿಗೆಲ್ಲ ಮಾಡಿಕೊಟ್ರೆ ಅವರು ಒಂಥರ ಫೀಲ್ ಆಗ್ತಾರಲ್ಲ ಚೆನ್ನಾಗಿದೆ ಅಂತ. ಸೊ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಗೈಸ್. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.